ಸರಿ 3250 3200 ರೂಪಾಯಿ ನಾವು 3200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದ್ರೆ 3250 ಕೊಡಕ್ಕೆ ರೆಡಿನಾ ಸರ್? ಎಸ್. ಈಗ 3200 ಈಗ ಇರೋ ಮಾಹಿತಿ ಏನಂದ್ರೆ 3250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು, 50 ರೂಪಾಯಿ ಸರ್ಕಾರ ಅಂತ ಇರೋದು. ನಾವು ಬೆಲ್ಗಾಂ ಫ್ಯಾಕ್ಟ್ರಿ ನಾವು ಎಲ್ಲರೂ 3200 ರೂಪಾಯಿ ಅಷ್ಟು ಕೊಡ್ತೀವಿ ಅಂತ ಹೇಳಿದೀವಿ. ಬ್ಯಾಲೆನ್ಸ್ ಮನಿ ನಾವು CM ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಹೆಲ್ಪ್ ಮಾಡ್ರಿ ಅಂತ ಸಾಹೇಬ್ರೆ ಹೇಳ್ತೀವಿ. 100 ರೂಪಾಯಿ ಸರ್ಕಾರ ಕೊಡಿ ಅಂತ ನೀವು ಕೇಳ್ತಾ ಇರೋದು. ಪೇಮೆಂಟ್ ರೆಡಿ ಇಲ್ಲ, ಯು ಆರ್ ನಾಟ್ ರೆಡಿ ಟು ಪೇ ದ 50 ರೂಪೀಸ್. ಎಸ್. ಕೊಡಲ್ಲ ಸರ್. ಬಟ್ CM ಈಗ ಸರ್ ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ಆಲ್ ದ ನಾವು ಎಲ್ಲ ಫ್ಯಾಕ್ಟ್ರಿಯವರು ಭಾಳ ಲಾಸ್ದಾಗಲ್ಲಿದ್ದೀವಿ. ಅದಕ್ಕೆ 3200 ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡೋ ಸಲುವಾಗಿ ಅದು 3200 ರೂಪಾಯಿ ನಾವು ಎಸ್ ಅಂದಿದ್ವಿ. ಬ್ಯಾಲೆನ್ಸ್ ಮನಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರು ಕೊಡಿ ಅಂತ ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೀವಿ. CM ಅನೌನ್ಸ್ ಮಾಡಿರೋದು ಏನಂದ್ರೆ ಸರ್ 3250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾರೆ, 50 ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳ್ತಾ ಇರುವಂತದ್ದು. ನೀವು 3200 ಸ್ಟಿಕ್ ಅನ್ನು 3250 ಕೊಡ್ಲಿಕ್ಕೆ ಒಪ್ಕೋತೀವಿ. 3200 ಅಷ್ಟೇ, 50 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಸರ್. ದಟ್ ಈಸ್ ನಾಟ್ ಪಾಸಿಬಲ್. ಈಗ ನಮ್ಮ ಬೆಲ್ಗಾಂ ರಿಕವರಿ ಅವರೇಜ್ 11.25 ಇದೆ. ಆಲ್ಮೋಸ್ಟ್ ಎಲ್ಲ ಬೆಲ್ಗಾಂ ಫ್ಯಾಕ್ಟ್ರಿ ಅವರು 3200 ರೂಪಾಯಿ ಕೊಡ್ತಾರೆ. ಅದಕ್ಕೆ ನಮ್ಮ ಕರೆ ಸರ್ಕಾರದಿಂದ ಸಪೋರ್ಟ್ ಬೇಕು, ನಮ್ಮ PPA ಎಕ್ಸಿಕ್ಯೂಟ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ನಾವು ಸಾಹೇಬ್ರಿಗೆ ಮಹಾರಾಷ್ಟ್ರ ಸ್ಟೇಟ್ ಏನಿತ್ತಲ್ಲ ಅಲ್ಲೇನು ಪಾಲಿಸಿ ಐತೆ ಆ ಪ್ರಕಾರ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಆಲ್ಮೋಸ್ಟ್ 6 ರೂಪಾಯಿ ಪರ್ ಯೂನಿಟ್, 6 ರೂಪಾಯಿ ಪರ್ ವಾಟರ್ ಟ್ಯಾಕ್ಸ್ ಏನಿದಿಲ್ಲ ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇಲ್ಲೇ ಒಂದು 4-5 ಪಟ್ಟು ಹೆಚ್ಚಿದೆ ವಾಟರ್ ಟ್ಯಾಕ್ಸ್. ಸರ್ 3 ಲಕ್ಷ ಇದೆ ಸರ್ ಪರ್ ಮೊದಲು ಒಂದು 2-3 ವರ್ಷದಲ್ಲಿ 30,000 ಪರ್ MCFT ಇತ್ತು, ಈಗ 3 ಲಕ್ಷ ಆಗಿದೆ, 100 ಪಟ್ಟು ಹೆಚ್ಚಾಗಿದೆ. ಅದಕ್ಕೆ ನಾವು earlier rates or rates comparable to other states ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಪವರ್ ಟ್ಯಾಕ್ಸ್ ಮತ್ತು ವಾಟರ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರೆ ಸರ್ಕಾರ ನೀವು ಹೆಚ್ಚಿಗೆ ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಎಷ್ಟು ಕೊಡೋದಕ್ಕೆ ರೆಡಿ ಇದ್ದೀರಿ? ಎಷ್ಟು ಅಮೌಂಟ್? ನಾವು 3200 ರೂಪಾಯಿ ಇದು ಕಡಿಮೆ ಆತಂದ್ರೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಓಕೆ, ನೀವು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದಾಗ ಮಾತ್ರ 3200 ಕೊಡೋದಕ್ಕೆ ರೆಡಿ ಇದ್ದೀರಿ. ಮತ್ತೆ CM ಸಾಹೇಬರು ಅದು ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಾರೆ. ಸಾಹೇಬ್ರು ಹೇಳ್ಯಾರಿ ನಾವು ಮಾಡ್ಕೊಡ್ತೀವಿ, ಅದಕ್ಕೆ ನಾವು ಅಗ್ರಿ ಆಗಿದ್ದೀವಿ. 3250 ಕೊಡೋದಿಲ್ಲ ಸಾಹೇಬ್ರಿಗೆ ನಾವು ಭಾಳ ಆತ್ಮೀಯತೆಯಿಂದ ಹೇಳಿದೀವಿ ಸರ್. ಶುಗರ್ ಫ್ಯಾಕ್ಟ್ರಿಗಳು ಈಗಾಗಲೇ ಭಾಳ ಲಾಸ್ದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಬರೇ ಸಾಹೇಬ್ರ ಅವ್ರದ್ದೇ ಅವಾಗ ಒಂದು ಅವ್ರ ಚಲೋ ರಿಸ್ಪಾಂಡ್ ನಮ್ಮ ಸ್ಟ್ರೈಕ್ ಏನು ಮಾಡೋ ಸಲುವಾಗಿ ನಮ್ಮ ರೈತರು ನಾವು ಇದನ್ನು ನೋಡ್ಕೊಂಡು ನಾವು 200 ರೂಪಾಯಿ ಪ್ರತಿ ಟನ್ ನುಕ್ಸಾನ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಸರ್. PPA ಮತ್ತು ಟ್ಯಾಕ್ಸ್ ರಿಡಕ್ಷನ್ ಅಲ್ಲಿ ನಾವು ಸಪ್ರೇಟ್ ಸ್ಪೆಷಲ್ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ತೀವಿ ಅಂತ CM ಅವರು ನಿಮಗೆ ಅಶ್ಯೂರೆನ್ಸ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಅದನ್ನು ಒಪ್ಪಿ ನೀವು 3250 ರೂಪಾಯಿ ಕೊಡ್ತೀರಾ? ಇಲ್ಲ, ನಾವು ಸಾಹೇಬ್ ಸಪೋರ್ಟ್ ತಗೊಂಡು 3200 ಕೊಡ್ತೀವಿ ಅಂತ ಭರವಸೆ ಅಲ್ಲ. ಈಗ ಅವ್ರು ಸ್ಪೆಷಲ್ ಮೀಟಿಂಗ್ ಕರಿತೀವಿ ಅಂತ ಅಶ್ಯೂರ್ ಮಾಡಿದ್ದಾರೆ ಇಲ್ವಾ ನಿಮಗೆ? ಎಸ್. ಅದಕ್ಕೆ ಒಪ್ಪಿ ನೀವು ಮಾಡ್ತೀರಾ? ಅದಕ್ಕೆ ನಾವು 3200 ಕೊಡ್ತೀವಿ ಅಂತ ಅದಕ್ಕೆ ಒಪ್ಪಿಕೊಂಡೆ ನಾವು 3200 ಹೌದು. ನಿಮ್ಮ ಡಿಮ್ಯಾಂಡ್ಸ್ ಎಲ್ಲ ನೀವು ಫುಲ್ಫಿಲ್ ಮಾಡಿದ ನಂತರ 3200 ಕೊಡ್ತಾರೆ. ಎಸ್, ಥ್ಯಾಂಕ್ ಯು. ನಿಮ್ಮ ಬೇಡಿಕೆ ಮತ್ತೇನಾದ್ರು ಇದೆಯಾ ಸರ್ಕಾರದ ಮುಂದೆ? ಸರ್ಕಾರ ಮುಂದೆ ಅಂದರೆ ನಮ್ಮ MSP ಏನಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಆಮೇಲೆ ಇಥೆನಾಲ್ ಅಲೋಕೇಶನ್ ನಮ್ಮ ಸಾಹೇಬ್ರಿಗೆ ಹೇಳ್ತೀವಿ. ನಾವು ಒಂದು ಇಲ್ಲಿಂದ ಡೆಲಿಗೇಷನ್ ನಾವು ಕಳಿಸ್ಬೇಕು ಡೆಲ್ಲಿಯಲ್ಲಿ. ಆಮೇಲೆ ದಿಲ್ಲಿಯಲ್ಲಿ ನಮ್ಮ DAPD ಮಿನಿಸ್ಟರ್ ಅವ್ರಿಗೆ ಹೇಳಿ ಆಟ್ ಪಾರ್ ವಿತ್ FRP ನಮ್ಮ ಏನು ಬೆಲೆ ಕೊಡ್ತಿಲ್ಲ ಕಬ್ಬಿಂದ ಬೆಲೆ ಆಟ್ ಪಾರ್ ವಿತ್ ದ್ಯಾಟ್ ನಾವು MSP ಹೆಚ್ಚು ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀವಿ. MSP it is not failure, it is a win-win situation for the farmer, to the government, to the factory also. Sir, there is a win-win situation, sir. ready ಇಲ್ಲ ಈಗ. We have agreed to pay 3,200 rupees per metric ton, and CM sir is assured that he will execute PPA immediately.
Based on the PPA. You are going to based on the PPA contract. This will not complete. ಥ್ಯಾಂಕ್ ಯು. 50 ರೂಪಾಯಿ ಕೊಡಕ್ಕೆ ರೆಡಿ ಇಲ್ಲ ಅವ್ರು. ತಗೊಳ್ಳ